ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಜಾತಿ ಗಣತಿ ವರದಿ ಚರ್ಚೆ ಶುರುವಾಗಿದೆ. ನಾಳೆ ನಡೆಯುವ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗುವ ಸಾಧ್ಯತೆ ಇದೆ. ಜಾತಿ ಗಣತಿಗೆ ದೆಹಲಿ ನಾಯಕರಿಂದಲೇ ಸಿಎಂ ಒಪ್ಪಿಗೆ ಪಡೆದಿದ್ದು, ಸ್ವತಃ ರಾಹುಲ್ ಭೇಟಿ ಮಾಡಿ ವರದಿ ಜಾರಿಗೆ ಗ್ರೀನ್ ಸಿಗ್ನಲ್ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ದೆಹಲಿ ಭೇಟಿಯ ಬಳಿಕ ಶುಕ್ರವಾರ ನಡೆಯೋ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ವರದಿ ಪ್ರಸ್ತಾಪ ಆಗಲಿದೆಯಂತೆ. ಈ ಮೂಲಕ ಅಧಿಕಾರ ಹಂಚಿಕೆ ಚರ್ಚೆಗೆ ಇಳಿದ ಡಿಕೆಶಿಗೆ ಸಿದ್ದರಾಮಯ್ಯ ಪ್ರಬಲ ಕೌಂಟರ್ ದಾಳ ರೆಡಿ ಮಾಡಿದ್ದಾರಂತೆ. ಯಾಕಂದ್ರೆ ಜಾತಿ ಗಣತಿಗೆ ಸಿಎಂ ಡಿಕೆ ಶಿವಕುಮಾರ್ ತೀವ್ರ ವಿರೋಧ ಇದೆ. ಹೀಗಾಗಿ ಸಿಎಂ ಜಾತಿ ಗಣತಿ ವರದಿ ಪ್ರಸ್ತಾಪಿಸಿ ಡಿಕೆಶಿ ಪವರ್ ಗೇಮ್ಗೆ ಬ್ರೇಕ್ ಹಾಕುವ ಲೆಕ್ಕಾಚಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಟೀಮ್ ಪ್ರಸ್ತಾಪ ಮಾಡ್ತಾ ಇರುವ ಜಾತಿ ಗಣತಿ ಅಸ್ತ್ರ ಬಿಜೆಪಿಗರಿಗೆ ಟೀಕಾಸ್ತ್ರವಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ರು. ಜಾತಿ ಗಣತಿ ಬೆದರು ಬೊಂಬೆ ರೀತಿ ಪ್ರಯೋಗ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಯಾವಾಗ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡ್ತಿರುತ್ತೋ ಆಗ ಜಾತಿ ಗಣತಿ ಒಳ ಮೀಸಲಾತಿ ತರ್ತೀವಿ ಅಂತ ನಾಟಕ ಶುರು ಮಾಡ್ತಾರೆ ಎಂದು ವಿಜಯೇಂದ್ರ ಕುಟುಕಿದ್ರು. ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಜಾಮೀನು ಪಡೆದಿದ್ದ ಬಿ ನಾಗೇಂದ್ರಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಬಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನುಮತಿ ನೀಡಿದ್ದಾರೆ. ಪ್ರಕರಣ ಸಂಬಂಧ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಇಡಿ ಮನವಿ ಮಾಡಿತ್ತು. ಇಡಿ ಮನವಿ ಪರಿಗಣಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅಂದು ಸಚಿವರಾಗಿದ್ದ ನಾಗೇಂದ್ರ ಅವರ ಹೆಸರು ಕೇಳಿಬಂದಿತ್ತು. ಹೀಗಾಗಿ ನಾಗೇಂದ್ರ 2024ರ ಜೂನ್ 6ರಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಬಳಿಕ ಇಡಿ ಅಧಿಕಾರಿಗಳು ನಾಗೇಂದ್ರನನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿದ್ರು. ನಂತರ ನಾಗೇಂದ್ರ ಜಾಮೀನಿನ ಮೇಲೆ ಜೈಲಿನಿಂದ ಆಚೆ ಬಂದಿದ್ದು, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ನಾಗೇಂದ್ರಗೆ ಢವ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿರುವ ಇಡಿ ತಕರಾರು ಅರ್ಜಿ ವಿಚಾರಣೆ ನಡೆಯಿತು. ವಾದ ಪ್ರತಿವಾದ ಆಲಿಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏಪ್ರಿಲ್ 15ಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ. ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ಹಾಗೂ ಲೋಕಾಯುಕ್ತ ಪೊಲೀಸರ ಪರ ವಕೀಲ ವೆಂಕಟೇಶ್ ಅರಬಟ್ಟಿ ವಾದ ಪ್ರತಿವಾದ ಮಾಡಿದ್ರು. ಇದೇ ವೇಳೆ ತನಿಖಾಧಿಕಾರಿ ಎಸ್ಪಿ ಉದೇಶ್ ಸಹ ಹಾಜರಿದ್ದರು. ಇನ್ನು ಲೋಕಾಯುಕ್ತದ ಮೇಲೂ ಕ್ರಮಕ್ಕೆ ಸ್ನೇಹಮಯಿ ಕೃಷ್ಣ ಮನವಿ ಮಾಡಿದ್ರು. ಯಾವುದೇ ವ್ಯಕ್ತಿ ಮಾಹಿತಿ ನೀಡಿದರೆ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು. ಆದರೆ ಲೋಕಾಯುಕ್ತ ಪೊಲೀಸರು ಒಂದು ರೀತಿ, ಇಡಿ ಮತ್ತೊಂದು ರೀತಿ ವರದಿ ಮಾಡಿದೆ. ಇಡಿಯ ವರದಿಯನ್ನ ಲೋಕಾಯುಕ್ತ ಪೊಲೀಸರು ಪರಿಗಣಿಸಿಲ್ಲ. ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಸ್ನೇಹಮಯಿ ಕೃಷ್ಣ ಮನವಿ ಮಾಡಿದರು. ಮಂಗಳೂರಿನಲ್ಲಿ ನಡೆದ ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಸಿದ್ದರಾಮಯ್ಯ 5 ಗ್ಯಾರಂಟಿಗಳಲ್ಲಿ 5 ವರ್ಷ ಕಳೆಯಲು ಆಟ ಆಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಾಪಾಡೋದಕ್ಕೆ ರಾಜ್ಯದ ಹಣ ಹೋಗಬೇಕು. ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ಎಟಿಎಂ ಆಗಿದೆ. ಈಗ ನೋಡಿದ್ರೆ ಎಲ್ಲವೂ ದುಬಾರಿ. ಹಾಲಿನ ದರ ಮತ್ತೆ ಏರಿಸ್ತಾನೇ ಇದ್ದಾರೆ. ಆಕ್ರೋಶ ಬರಲ್ವಾ ಅಂತ ಗುಡುಕಿದ್ರು. ವಿಧಾನಸಭೆ ಅಧಿವೇಶನದ ವೇಳೆ ಸ್ಪೀಕರ್ ಮೇಲೆ ಪೇಪರ್ ಹರಿದು ಎಸೆದಿದ್ದಕ್ಕೆ ಬಿಜೆಪಿಯ 18 ಶಾಸಕರನ್ನು ಅಮಾನತು ಮಾಡಲಾಗಿತ್ತು. ಶಾಸಕ ಡಾಕ್ಟರ್ ಅಶ್ವತ್ಥ ನಾರಾಯಣ ನೇತೃತ್ವದಲ್ಲಿ ಅಮಾನತು ಶಾಸಕರ ಸಭೆ ನಡೆಯಿತು. ಸ್ಪೀಕರ್ ಪತ್ರ ಬರೆದು ಅಮಾನತು ನಿರ್ಧಾರ ವಾಪಸ್ ಪಡೆಯುವಂತೆ ಮನವಿ ಮಾಡುವ ಬಗ್ಗೆ ಚರ್ಚೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅಶ್ವತ್ಥ ನಾರಾಯಣ್, ಸದನದಲ್ಲಿ 18 ಜನರನ್ನ ನಿಯಮ 348 ಅಡಿ ಅಮಾನತು ಮಾಡಲಾಗಿತ್ತು. ಆ ನಿಯಮದ ಪ್ರಕಾರ 1 ದಿನಕ್ಕೆ ಅಥವಾ ಹೆಚ್ಚು ಅಂದರೆ ಆ ಸದನದ ಅವಧಿಗೆ ಮಾತ್ರ ಅಮಾನತು ಮಾಡಬೇಕು. ಆದರೆ ನಿಯಮ ಮೀರಿ ನಮ್ಮನ್ನು 6 ತಿಂಗಳು ಅಮಾನತು ಮಾಡಿರೋದು ಕಾನೂನು ಬಾಹಿರ ಅಂತ ಆಕ್ರೋಶ ಹೊರಹಾಕಿದರು. ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಕ್ಯಾತ್ಸಂದ್ರ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕೊಲೆ ಸುಪಾರಿ ಸಂಬಂಧ ಪುಷ್ಪ ಮಾತನಾಡಿರುವ ಆಡಿಯೋ ಆಧರಿಸಿ ಪುಷ್ಪ ಹಾಗೂ ಸೋಮನ ತನಿಖೆ ನಡೆಸಲಾಗಿದೆ. ಆಡಿಯೋದಲ್ಲಿ ಕೇಳಿಬಂದಿರುವ ಸೋಮ, ಭರತ್ ಮತ್ತು ಅಮಿತ್ ಎಂಬುವವರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸಲಾಗಿದೆ. ಇನ್ನು ಸಾಲು ದರ ಏರಿಕೆಯ ಬರೆಯಿಂದ ರಾಜ್ಯದ ಜನರು ತತ್ತರಿಸಿದ್ದಾರೆ. ಮತ್ತೊಮ್ಮೆ ಕೆಎಸ್ಆರ್ಟಿಸಿ ದರ ಏರಿಕೆ ಶಾಕ್ ಕೊಟ್ಟಿದೆ. ಕೆಎಸ್ಆರ್ಟಿಸಿ ಹೈಟೆಕ್ ಬಸ್ಗಳ ದರ ಖಾಸಗಿ ಬಸ್ಗಳಿಗಿಂತಲೂ ಏರಿಕೆಯಾಗಿದೆ. ಖಾಸಗಿ ಬಸ್ಗಳಿಗಿಂತ 10% 20% ಟಿಕೆಟ್ ದರ ಏರಿಕೆಯಾಗಿದೆ. ವೀಕೆಂಡ್ನಲ್ಲಿ ಊರಿಗೆ ಹೊರಟವರಿಗೆ ಕೆಎಸ್ಆರ್ಟಿಸಿ ಸಂಸ್ಥೆ ದರ ಏರಿಕೆಯ ಶಾಕ್ ಕೊಟ್ಟಿದೆ. ಸ್ಲೀಪರ್, ಎಸಿ, ಮಲ್ಟಿ ಆಕ್ಸಲ್ ಬಸ್ಗಳ ಪ್ರಯಾಣ ದರ ದುಬಾರಿಯಾಗಿದೆ. ಬೆಂಗಳೂರು ಹುಬ್ಬಳ್ಳಿಗೆ ಪ್ರಯಾಣಿಸುವ ಎಸಿ ಸ್ಲೀಪರ್ ಸಾಮಾನ್ಯ ದರ ₹1,100. ಆದರೆ ಇವತ್ತಿನ ಟಿಕೆಟ್ ದರ ₹1,350 ಏರಿಕೆಯಾಗಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.